ಕುಮಾರಸ್ವಾಮಿ ಅವರು ಅವ್ರದ್ದು ಪಕ್ಷದ ಬಗ್ಗೆ ಅವ್ರು ಮಾತಾಡಲಿ. ಇದು ನಮ್ಮ ಪಕ್ಷದ ಲೀಡರ್ಸು ಡಿನ್ನರ್ಗೆ ಸೇರಬೇಕು ಅಂತ ಹೇಳಿದ್ರೆ ನಾವು ಸೇರಿದ್ದಾರೆ. ಅನೇಕ ಜನ ಸೇರ್ತಾನೆ ಇರ್ತಾರೆ. ಕೆಲವು ಡಿನ್ನರ್ಗಳು ಮಾತ್ರ ಸ್ವಲ್ಪ ಜಾಸ್ತಿ ಪ್ರಚಾರಕ್ಕೆ ಬರ್ತದೆ. ನಾವುಗಳೆಲ್ಲ ಡಿನ್ನರ್ ಮಾಡೋದಿಲ್ವಾ? ಅನೇಕ ಸಂದರ್ಭದಲ್ಲಿ ನಾವು ನಮ್ಮ ಸ್ನೇಹಿತರುಗಳ ಜೊತೆ ನಾವು ಡಿನ್ನರ್ಗೂ ಮಾಡ್ತೀವಿ, ಟೂರು ಹೋಗ್ತೀವಿ, ಜೊತೆಯಲ್ಲೆಲ್ಲ ಇರ್ತೀವಿ. ನಮ್ಮ ಫ್ರೆಂಡ್ಸ್ ಜೊತೆಲಿ ಇರೋರು ಮತ್ತು ಯಾರು ನಮಗೆ ಹತ್ತಿರದಿರ್ತಾರೆ ಜೊತೆ ಸೇರ್ತಾ ಇರ್ತೀವಿ. ಪಾಲಿಟಿಕ್ಸು ಇದೊಂಥರ ಸಾಮಾಜಿಕ ಒಂದು ಚಟುವಟಿಕೆ ಅಲ್ವಾ? ಇಲ್ಲ, ಇದು ಒಂದು ಸೋಷಿಯಲ್ ಆ್ಯಕ್ಟಿವಿಟಿ, ಅದು ಪಾಲಿಟಿಕ್ಸು. ಸೊ ಸೇರೋದು, ಮಾತಾಡೋದು ಅದೆಲ್ಲ ಇದ್ದೇ ಇರ್ತದೆ. ಅದರ ಮೇಲೆ ಈಗ ಪ್ರತಿಯೊಂದು ರಾಜಕೀಯ ಪಕ್ಷದಲ್ಲೂ ಕೂಡ ಅನೇಕ ಜನ ಅವ್ರದ್ದೇ ಆದಂಥ ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ. ಅದು ಮಾಡಬಾರ್ದು ಅಂತ ಹೇಳೋಕ್ಕಾಗಲ್ಲ. ಅದೇ ಪೊಲಿಟಿಕ್ಸ್ ಅಂದರೆ ಕಾಂಪಿಟೇಷನ್ ಇದ್ದೇ ಇರ್ತದೆ, ಅದೆಲ್ಲ ಇರ್ತದೆ. ಆದರೆ ಹೆಲ್ತಿ ಕಾಂಪಿಟೇಷನ್ ಇರಬೇಕಷ್ಟೆ. ಯಾರ ಮೇಲೆ ಇನ್ನೊಬ್ಬರ ಮೇಲೆ ಏನೋ ಒಂದು ರೀತಿ ಅನಾರೋಗ್ಯಕವಾದಂಥ ರೀತಿಯಲ್ಲಿ ಇರಬಾರ್ದು. ಆರೋಗ್ಯಕರವಾದಂಥ ಒಂದು ಇದಿದ್ರೆ, ಸ್ಪರ್ಧೆ ಇದ್ದರೆ ಏನು ತಪ್ಪೇನಿಲ್ಲ. ಸರ್, ಕೆ.ಎನ್. ರಾಜಣ್ಣ ಹೇಳ್ತಿದ್ದಾರೆ ಯಾವುದೇ ಅಧಿಕಾರ ಹಂಚಿಕೆ ಸೂತ್ರ ನಮ್ಮಲ್ಲಿ ಏನೂ ಇಲ್ಲ. ಸಿದ್ದರಾಮಯ್ಯ 5 ವರ್ಷ ಮುಂದುವರಿತಾರೆ. ಅದು ಅವ್ರು ಹೇಳ್ತಾರೆ, ಅವ್ರ ಹತ್ರ ಮಾಹಿತಿ ಇರ್ಬೋದು, ನನಗೇನು ಗೊತ್ತಿಲ್ಲ ಅದ್ರ ಬಗ್ಗೆ. ಯಾಕಂದರೆ ನಮ್ಮಲ್ಲಿ ಪಕ್ಷದಲ್ಲಿ ಕೇಂದ್ರ ಇದೆ, ಹೈಕಮಾಂಡ್ ಇದ್ದಾರೆ, ದೇಶದ AICC ಅಧ್ಯಕ್ಷರಿದ್ದಾರೆ, ರಾಹುಲ್ ಗಾಂಧಿ ಇದ್ದಾರೆ. ಅವರೆಲ್ಲ ಕೂತ್ಕೊಂಡು ಯಾವುದೇ ಒಂದು ವಿಷಯ ಅವರ ಹಂತದಲ್ಲಿ ತೀರ್ಮಾನ ಆಗ್ತದೆ. ಇದ್ರ ಬಗ್ಗೆ ಈಗ ಸ್ಪಷ್ಟವಾಗಿ ಹೇಳಿದ್ದಾರೆ. ಆ ಥರದ ಒಬ್ಬ ಮುಖ್ಯಮಂತ್ರಿ ಇದ್ದಾಗ ಇನ್ನೊಂದು ಮುಖ್ಯಮಂತ್ರಿ ಬಗ್ಗೆ ಮಾತಾಡೋ ಪ್ರಶ್ನೆ ಏನೇ ಇಲ್ಲ. ಮುಂದೆ ಏನಾದರೂ ಆ ಥರ ಸಂದರ್ಭ ಬಂದಾಗ ಕೇಂದ್ರದಲ್ಲಿ ಹೈಕಮಾಂಡ್ ಇದ್ದೇ ಇರ್ತದೆ. ಅಲ್ಲ, ಸಲಹೆ ಕೊಟ್ಟಿದ್ದಾರೆ DCM ಅವ್ರಿಗೆ 2.5 ವರ್ಷಕ್ಕೆ ಯಾಕೆ ಗುದ್ದಾಡ್ತಾರೆ, ಮುಂದಿನ 5 ವರ್ಷಕ್ಕೆ CM ಆಗಿ ಯೋಚನೆ ಮಾಡಿ ಅಂತ ಹೇಳ್ತಾರೆ. ನನಗೆ ಗೊತ್ತಿಲ್ಲಪ್ಪ ಅವ್ರು ಏನು ಹೇಳ್ತಾರೆ. ನಾನೆಲ್ಲ ಅವ್ರು ಹೇಳಿದ್ದಕ್ಕೆಲ್ಲ ನಾನು ಉತ್ತರ ಕೊಡೋಕ್ಕಾಗೋದಿಲ್ಲ ಅಲ್ಲ. ಅವ್ರು ಏನು ಹೇಳ್ತಾರೆ ಅವ್ರ ಅಭಿಪ್ರಾಯ. ಸೊ ಅವರು ಭಾಳ ಒಳ್ಳೆಯ ಫ್ರೆಂಡ್ಸೇ, ಕೆ.ಎನ್. ರಾಜಣ್ಣ ಅವರು, ಶಿವಕುಮಾರ್ ಅವರು. ಸೊ ಅವ್ರ ಸ್ನೇಹಕ್ಕೆ ನಾವು ಯಾಕೆ ಮಧ್ಯೆ ಅಡ್ಡ ಬರಬೇಕು? ಸರ್, KPCC ಅಧ್ಯಕ್ಷ ಸ್ಥಾನದ ವಿಚಾರವಾಗಿ ಕೂಡ ಬದಲಾವಣೆ ಆಗುತ್ತೆ ನೋಡಿ. ನಾನು ಹಿಂದೆನೂ ಕೂಡ ಹೇಳಿದ್ದೆ, ಏನಂತ ಹೇಳಿದ್ರೆ KPCC ಅಧ್ಯಕ್ಷರಾಗಿ ಶಿವಕುಮಾರ್ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ, ಆಯಿತಾ. ಅವರು ಬದಲಾವಣೆ ಆಗುವಂಥ ಸಂದರ್ಭ ಬಂದಾಗ ಖಂಡಿತವಾಗಿಯೂ ಅವರೇನು ನಾನು ಇರಲೇಬೇಕು ಅಂತ ಅವರೇನು ಹೇಳ್ತಾ ಇಲ್ಲ. ಅದು ಒಂದು KPCC ಬದಲಾವಣೆ ಆಗಬೇಕಾದ್ರೆ ನೀವು ಅಥವಾ ನಾವು ಮಾತ್ರ ಕೂತ್ಕೊಂಡು ಮಾತಾಡೋಕ್ಕಾಗೋದಿಲ್ಲ. ಅದು ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಸುರ್ಜೇವಾಲ ಅವರು ಎಲ್ಲ ಕೂತ್ಕೊಂಡು ಒಂದು ತೀರ್ಮಾನಕ್ಕೆ ಬರಬೇಕಾಗ್ತದೆ. ಆದ್ದರಿಂದ KPCC ಅಧ್ಯಕ್ಷರು ಮಾಡೋ ವಿಚಾರದಲ್ಲಿ ಮತ್ತು ಖರ್ಗೆ ಸಾಹೇಬರು ನಮ್ಮ ರಾಜ್ಯದವರೇ. ಸೊ ಆ ಪೊಲಿಟಿಕಲ್ ಡಿಸಿಷನ್, ಅದು ಪಾರ್ಟಿ ಡಿಸಿಷನ್. ಅದನ್ನು ಆ ಸಂದರ್ಭದಲ್ಲಿ ಮಾಡ್ತಾರೆ. ಬದಲಾವಣೆ ಆದರೂ ಕೂಡ ತಪ್ಪೇನಲ್ಲ, ಇವ್ರು ಮುಂದುವರೆದ್ರೂ ಕೂಡ ತಪ್ಪೇನಿಲ್ಲ. ಅದರ ನನಗೇನು ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ಸರ್, ಹಿಂದೆ BJP ಸರ್ಕಾರ ವಿರುದ್ಧ ತಾವೇ 40% ಆರೋಪ ಮಾಡಿದ್ರು ಕಾಂಗ್ರೆಸ್. ಇದೀಗ ಅದಕ್ಕೆ ಸಾಕ್ಷಿನ ಕೇಳ್ತೀವಿ. ಅದಕ್ಕೆ ಕುಮಾರಸ್ವಾಮಿ ಅವರು ನಮ್ಮ ಈ ಆರೋಪ ಮಾಡಿದಾಗ ಅವರು ಗುತ್ತಿಗೆದಾರನೇ ಮುಂದಿಟ್ಕೊಂಡು ಅದೇ ಸಾಕ್ಷಿ ಅಂತ ತೋರಿಸಿದ್ರು. ಈಗಲೂ ಅದೇ ಗುತ್ತಿಗೆದಾರ ಹೇಳ್ತಿದ್ದಾರೆ, ಅವ್ರ ಆರೋಪನೇ ಸಾಕ್ಷಿ ಅಂತ ಹೇಳ್ತಾರೆ 60%. ಈಗ ಆರೋಪ ಮಾಡೋದು ಹಿಂದೆ ನಾವು ಮಾಡಿದಾಗ ಅದಕ್ಕೆ ಆವತ್ತಿನ ಗುತ್ತಿಗೆದಾರ ಸಂಘದವರು ಮುಂದೆ ಬಂದಿದ್ದರು ಮತ್ತು ಅನೇಕ ಬೇರೆ ಬೇರೆ ಕಾಂಟ್ರಾಕ್ಟರ್ಸ್ ಎಲ್ಲರೂ ಕೂಡ ಆ ಸಂದರ್ಭದಲ್ಲಿ ಏನು ನಡೀತಾ ಇತ್ತು ಅದ್ರ ಬಗ್ಗೆ ಮಾತಾಡ್ತಾಯಿದ್ರು. ಇವತ್ತು ಇಲ್ಲಿರೋ ಗುತ್ತಿಗೆದಾರರು ಸಂಘದಲ್ಲಿ ಈಗ ಅವ್ರ ಬೇಡಿಕೆಗಳನ್ನೆಲ್ಲ ಇಡೋದಕ್ಕೆ ಮುಖ್ಯಮಂತ್ರಿ ಹತ್ರ ಹೋಗಿ ಭೇಟಿ ಮಾಡಿದ್ದಾರೆ. ಅವರು ಕೂಡ ಹೇಳ್ತಾರೆ, ಸರಿಪಡಿಸುವಂಥ ಕ್ರಮ ಮಾಡ್ತಾಯಿದ್ದಾರೆ. ಭ್ರಷ್ಟಾಚಾರ ಸುಮ್ಮನೆ 60% ಇದೆ 40% ಇದೆ ಅಂತ ಆರೋಪ ಮಾಡೋದು ಈಗ ಚುನಾವಣೆ ಏನಿಲ್ಲ. ಈಗ ಅವರು ಡಾಕ್ಯುಮೆಂಟ್ಸ್ ಇಟ್ಕೊಂಡು ಮಾತಾಡಲಿ, ಪ್ರೂವ್ ಮಾಡಲಿ. ಅವರು ಸುಮ್ಮನೆ ಹೇಳ್ಬಿಟ್ರೆ ಯಾವ ಕಾಂಟ್ರಾಕ್ಟು, ಯಾವ ಒಂದು ಗುತ್ತಿಗೆಯಲ್ಲಿ ಎಲ್ಲಾಗಿದೆ ಸ್ಪಷ್ಟವಾಗಿ ಹೇಳಬೇಕು. ಇದು ನಾನು ಹೇಳ್ಬೋದು. ಇವತ್ತು ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿದ್ದಾರೆ, ಅಲ್ಲೂ ಅವರು 60% ಭ್ರಷ್ಟಾಚಾರ ಮಾಡ್ತಾಯಿದ್ದಾರೆ ಅಂತ ನಾನು ಹೇಳ್ಬೋದಲ್ಲ. ಈಗ ಅವ್ರ ಮೇಲೆ ನಾನು ಹೇಳೋಕ್ಕಾಗಲ್ವಾ? ಹೇಳ್ಬೋದು. ಆದರೆ ಅದು ಹೇಳಬೇಕಾದ್ರೆ ನಮ್ಮ ಹತ್ರ ಕೂಡ ಒಂದು ಮಾಹಿತಿ ಇಟ್ಕೋಬೇಕಲ್ಲ. ಸರ್, ಈ ರೀತಿ ಒಂದು ಹೇಳಿಕೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತಲ್ಲ, ದೂರ ಕೊಡ್ತೀರಾ? ಯಾರಿಗೆ? ಅಲ್ಲ, ಈಗ ವಿಪಕ್ಷಗಳು ಇದನ್ನು ಅರ್ಥವಾಗಿ ಮಾಡಿಕೊಂಡು ಹೇಳಿಕೆಗಳನ್ನ ಕೊಡ್ತಾ ನೋಡಿ. ನಾವು ಈಗ ಜನರು ಭಾಳ ಬುದ್ಧಿವಂತರಿದ್ದಾರೆ, ಜನರಿಗೆಲ್ಲ ಗೊತ್ತಿರ್ತದೆ ಏನಾಗ್ತಾ ಇದೆ, ಹೇಗಿದೆ ಅಂತ. ಆದ್ದರಿಂದ ಸುಮ್ಮನೆ ಇವ್ರು ಹೇಳಿದ ತಕ್ಷಣ ನಾವ್ಯಾಕೆ ಅದಕ್ಕೆ ರಿಯಾಕ್ಟ್ ಮಾಡ್ಕೋಬೇಕು? ನಾವ್ಯಾಕೆ ಅದ್ರ ಬಗ್ಗೆ ಸುಮ್ಮನೆ ಅವ್ರ ಮೇಲೆ ನಾವು ಕೇಸ್ ಬುಕ್ ಮಾಡೋದು ಅಥವಾ ಅವ್ರ ಮೇಲೆ ಕಂಪ್ಲೇಂಟ್ ಕೊಡೋದು, ಡಿಫಮೇಷನ್ ಹಾಕೋದು, ಅವ್ರಿಗೆ ಅದೇ ಬೇಕು. ಸೊ ಈ ವಿಚಾರದಲ್ಲಿ ಖಂಡಿತವಾಗಿಯೂ
ಯಾರಾದರೂ ನಾನೇ ನೋಡಿ, ಭ್ರಷ್ಟಾಚಾರ ಅಂತ ಇರುವಂಥದ್ದು ಈ ದೇಶದಲ್ಲಿ ಒಂದು ಸಮಸ್ಯೆ, ಆಯಿತಾ, ಸಮಸ್ಯೆ ಇದೆ. ಎಲ್ಲಿ ಆಗ್ತದೆ ಅದ್ರ ಮೇಲೆ ಕ್ರಮ ಆಗಬೇಕು. ಸುಮ್ಮನೆ ನಾವು ಎಲ್ಲರೂ ಕೂಡ ಒಂದೇ ಒಂದು ಇದರಲ್ಲಿ ನಾವು ಹೇಳಕ್ಕೆ ಹೋಗ್ಬಿಟ್ರೆ ಸರಿಯಲ್ಲ. ಅದು ಎಲ್ಲಾದರೂ ಭ್ರಷ್ಟಾಚಾರ ಆಗಿದ್ದರೆ ಕ್ರಮ ಆಗಬೇಕು. ಈಗ ಇದರಲ್ಲಾಯಿತು, ಅದು ನಮ್ಮ ಎಸ್ ಟಿ ನಿಗಮದಲ್ಲಿ ಆಗಿದೆ, ನಾವು ಕ್ರಮ ತೊಗೊಂಡಿದ್ದೀವಿ, ಆ ದುಡ್ಡು ವಾಪಸ್ ತೊಗೊಳಕ್ಕೂ ಕ್ರಮ ಮಾಡಿದ್ದೀವಿ, ಮತ್ತು ಏನು ಅದ್ರ ಮೇಲೆ ಆ್ಯಕ್ಷನ್ ಅದನ್ನು ಮಾಡ್ತಾಯಿದ್ದೀವಿ. ಈಗ ಬೇರೆ ಯಾವುದೇ ಇರಲಿ ತನಿಖೆ ಮಾಡೋದಕ್ಕೆ ನಾವೇನು ಹಿಂದೆ ನೋಡೋದಿಲ್ಲ. ಏನಾದರೂ ಭ್ರಷ್ಟಾಚಾರ ಆಗಿದೆ ಅಂತ ಗೊತ್ತಾದರೆ ತನಿಖೆ ಮಾಡಿಸೋಣ, ಆ್ಯಕ್ಷನ್ ತೊಗೊಳ್ಳೋಣ. ಯಾವ ಸರ್ಕಾರ ಕೂಡ ಈ ದೇಶದಲ್ಲಿ ನಾವು ಭ್ರಷ್ಟಾಚಾರ ಮಾಡ್ತಾರೆ ಅಂತ ಹೇಳೋಕ್ಕಾದರೆ, ಭ್ರಷ್ಟಾಚಾರ ರಹಿತವಾದಂಥ ಒಂದು ವ್ಯವಸ್ಥೆ ದೇಶದಲ್ಲಿದೆ ಅಂತ ಯಾರ್ದು ಹೇಳೋಕ್ಕಾಗ್ತದಾ? ಆಗೋದಿಲ್ಲ. ಆದರೆ ಅದಕ್ಕೆ ಭ್ರಷ್ಟಾಚಾರ ಆದಾಗ ಆ ವಿಚಾರದಲ್ಲಿ ಕ್ರಮ ತಗೊಳ್ತಕ್ಕಂಥದ್ದು ನಾವು ಮಾಡಬೇಕು. ಅದನ್ನು ಮುಚ್ಚಿ ಹಾಕುವಂಥದ್ದು, ಅದನ್ನು ರಕ್ಷಣೆ ಕೊಡುವಂಥದ್ದು ಅದಾಗಬಾರ್ದು. ಅದಕ್ಕೆ ನಮ್ಮ ಸರ್ಕಾರ ಇವತ್ತು ಮುಂದೆನೇ ಇದ್ದೀವಿ. ಯಾವುದೇ ಒಂದು ಪ್ರಕರಣ ಹೊರಗೆ ಬಂದಾಗ, ಬಯಲಿಗೆ ಬಂದಾಗ ನಾವು ಅದನ್ನು ಮುಚ್ಚಾಕುವಂಥ ಪ್ರಯತ್ನನೇ ಮಾಡಿಲ್ಲ. ಅದರ ಮೇಲೆ ಕ್ರಮ ತಗೊಳ್ತಕ್ಕಂಥ ನಾವು ಮಾಡಿದ್ದೀವಿ. ಕುಮಾರಸ್ವಾಮಿಯವರು ಅವ್ರದ್ದು ಪಕ್ಷದ ಬಗ್ಗೆ ಅವ್ರು ಮಾತಾಡಲಿ. ಇದು ನಮ್ಮ ಪಕ್ಷದ ಲೀಡರ್ಸು ಡಿನ್ನರ್ಗೆ ಸೇರಬೇಕು ಅಂತ ಹೇಳಿದ್ರೆ ನಾವು ಸೇರಿದ್ದಾರೆ. ಅನೇಕ ಜನ ಸೇರ್ತಾನೆ ಇರ್ತಾರೆ. ಕೆಲವು ಡಿನ್ನರ್ಗಳು ಮಾತ್ರ ಸ್ವಲ್ಪ ಜಾಸ್ತಿ ಪ್ರಚಾರಕ್ಕೆ ಬರ್ತದೆ. ನಾವುಗಳೆಲ್ಲ ಡಿನ್ನರ್ ಮಾಡೋದಿಲ್ವಾ? ಅನೇಕ ಸಂದರ್ಭದಲ್ಲಿ ನಾವು ನಮ್ಮ ಸ್ನೇಹಿತರುಗಳ ಜೊತೆ ನಾವು ಡಿನ್ನರ್ಗೂ ಮಾಡ್ತೀವಿ, ಟೂರು ಹೋಗ್ತೀವಿ, ಜೊತೆಯಲ್ಲೆಲ್ಲ ಇರ್ತೀವಿ. ನಮ್ಮ ಫ್ರೆಂಡ್ಸ್ ಜೊತೆಲಿ ಇರೋರು ಮತ್ತು ಯಾರು ನಮಗೆ ಹತ್ತಿರದಿರ್ತಾರೆ ಸೇರ್ತಾ ಇರ್ತೀವಿ. ಪಾಲಿಟಿಕ್ಸು ಇದೊಂಥರ ಸಾಮಾಜಿಕ ಒಂದು ಚಟುವಟಿಕೆ ಅಲ್ವಾ? ಇಲ್ಲ, ಇದು ಒಂದು ಸೋಷಿಯಲ್ ಆ್ಯಕ್ಟಿವಿಟಿ, ಅದು ಪಾಲಿಟಿಕ್ಸು. ಸೊ ಸೇರೋದು, ಮಾತಾಡೋದು ಅದೆಲ್ಲ ಇದ್ದೇ ಇರ್ತದೆ. ಅದ್ರ ಮೇಲೆ ಈಗ ಪ್ರತಿಯೊಂದು ರಾಜಕೀಯ ಪಕ್ಷದಲ್ಲೂ ಕೂಡ ಅನೇಕ ಜನ ಅವ್ರದ್ದೇ ಆದಂಥ ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ. ಅದು ಮಾಡಬಾರ್ದು ಅಂತ ಹೇಳೋಕ್ಕಾಗಲ್ಲ. ಅದೇ ಪೊಲಿಟಿಕ್ಸ್ ಅಂತ ಕಾಂಪಿಟೇಷನ್ ಇದ್ದೇ ಇರ್ತದೆ, ಅದೆಲ್ಲ ಇರ್ತದೆ. ಆದರೆ ಹೆಲ್ತಿ ಕಾಂಪಿಟೇಷನ್ ಇರಬೇಕಷ್ಟೆ. ಯಾರ ಮೇಲೆ ಒಬ್ಬರು ಇನ್ನೊಬ್ಬರ ಮೇಲೆ ಏನೋ ಒಂದು ರೀತಿ ಅನಾರೋಗ್ಯಕವಾದಂಥ ರೀತಿಯಲ್ಲಿ ಇರಬಾರ್ದು. ಆರೋಗ್ಯಕರವಾದಂಥ ಒಂದು ಇದಿದ್ರೆ, ಸ್ಪರ್ಧೆ ಇದ್ದರೆ ಏನು ತಪ್ಪೇನಿಲ್ಲ. ಸರ್, ಕೆ ಎನ್ ರಾಜಣ್ಣ ಹೇಳ್ತಿದ್ದಾರೆ ಯಾವುದೇ ಅಧಿಕಾರ ಹಂಚಿಕೆ ಸೂತ್ರ ನಮ್ಮಲ್ಲಿ ಏನೂ ಇಲ್ಲ. ಸಿದ್ದರಾಮಯ್ಯ 5 ವರ್ಷ ಮುಂದುವರಿತಾರೆ. ಅದು ಅವ್ರು ಹೇಳ್ತಾರೆ, ಅವ್ರ ಹತ್ರ ಮಾಹಿತಿ ಇರ್ಬೋದು, ನನಗೇನು ಗೊತ್ತಿಲ್ಲ ಅದ್ರ ಬಗ್ಗೆ. ಯಾಕಂದರೆ ನಮ್ಮಲ್ಲಿ ಪಕ್ಷದಲ್ಲಿ ಕೇಂದ್ರ ಇದೆ, ಹೈಕಮಾಂಡ್ ಇದ್ದಾರೆ, ದೇಶದ AICC ಅಧ್ಯಕ್ಷರಿದ್ದಾರೆ, ರಾಹುಲ್ ಗಾಂಧಿ ಇದ್ದಾರೆ. ಅವರೆಲ್ಲ ಕೂತ್ಕೊಂಡು ಯಾವುದೇ ಒಂದು ವಿಷಯ ಅವರ ಹಂತದಲ್ಲಿ ತೀರ್ಮಾನ ಆಗ್ತದೆ. ಇದ್ರ ಬಗ್ಗೆ ಈಗ ಸ್ಪಷ್ಟವಾಗಿ ಹೇಳಿದ್ದಾರೆ. ಆ ಥರದ ಒಬ್ಬ ಮುಖ್ಯಮಂತ್ರಿ ಇದ್ದಾಗ ಇನ್ನೊಂದು ಮುಖ್ಯಮಂತ್ರಿ ಬಗ್ಗೆ ಮಾತಾಡೋ ಪ್ರಶ್ನೆ ಏನೇ ಇಲ್ಲ. ಮುಂದೆ ಏನಾದರೂ ಆ ಥರ ಸಂದರ್ಭ ಬಂದಾಗ ಕೇಂದ್ರದ ಹೈಕಮಾಂಡ್ ಇದ್ದೇ ಇರ್ತದೆ. ಅಲ್ಲ, ಸಲಹೆ ಕೊಟ್ಟಿದ್ದಾರೆ DCM ಅವ್ರಿಗೆ 2.5 ವರ್ಷಕ್ಕೆ ಯಾಕೆ ಗುದ್ದಾಡ್ತಾರ, ಮುಂದಿನ 5 ವರ್ಷಕ್ಕೆ CM ಆಗಿ ಯೋಚನೆ ಮಾಡಿ ಅಂತ ಹೇಳ್ತಾರೆ. ನನಗೆ ಗೊತ್ತಿಲ್ಲಪ್ಪ ಅವ್ರು ಏನು ಹೇಳ್ತಾರೆ. ನಾನೆಲ್ಲ ಅವ್ರು ಹೇಳಿದ್ದಕ್ಕೆಲ್ಲ ನಾನು ಉತ್ತರ ಕೊಡೋಕ್ಕಾಗೋದಿಲ್ಲ. ಅಲ್ಲ, ಅವ್ರು ಏನು ಹೇಳ್ತಾರೆ ಅವ್ರ ಅಭಿಪ್ರಾಯ. ಸೊ ಅವರು ಭಾಳ ಒಳ್ಳೆ ಫ್ರೆಂಡ್ಸೇ, KN ರಾಜಣ್ಣ ಅವರು, ಶಿವಕುಮಾರ್ ಅವರು. ಸೊ ಅವ್ರ ಸ್ನೇಹಕ್ಕೆ ನಾವು ಯಾಕೆ ಮಧ್ಯೆ ಅಡ್ಡ ಬರಬೇಕು? ಸರ್, KPCC ಅಧ್ಯಕ್ಷ ಸ್ಥಾನದ ವಿಚಾರವಾಗಿ ಕೂಡ ಬದಲಾವಣೆ ಆಗುತ್ತೆ ನೋಡಿ. ನಾನು ಹಿಂದೆನೂ ಕೂಡ ಹೇಳಿದ್ದೆ, ಏನಂತ ಹೇಳಿದ್ರೆ KPCC ಅಧ್ಯಕ್ಷರಾಗಿ ಶಿವಕುಮಾರ್ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ, ಆಯಿತಾ. ಅವರು ಬದಲಾವಣೆ ಆಗುವಂಥ ಸಂದರ್ಭ ಬಂದಾಗ ಖಂಡಿತವಾಗಿಯೂ ಅವರೇನು ನಾನು ಇರಲೇಬೇಕು ಅಂತ ಅವರೇನು ಹೇಳ್ತಾ ಇಲ್ಲ. ಅದು ಒಂದು KPCC ಬದಲಾವಣೆ ಆಗಬೇಕಾದ್ರೆ ನೀವು ಅಥವಾ ನಾವು ಮಾತ್ರ ಕೂತ್ಕೊಂಡು ಮಾತಾಡೋಕ್ಕಾಗೋದಿಲ್ಲ. ಅದು ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಸುರ್ಜೇವಾಲಾ ಅವರು ಎಲ್ಲ ಕೂತ್ಕೊಂಡು ಒಂದು ತೀರ್ಮಾನಕ್ಕೆ ಬರಬೇಕಾಗ್ತದೆ. ಆದ್ದರಿಂದ KPCC ಅಧ್ಯಕ್ಷರು ಮಾಡೋ ವಿಚಾರದಲ್ಲಿ ಮತ್ತು ಖರ್ಗೆ ಸಾಹೇಬರು ನಮ್ಮ ರಾಜ್ಯದವರೇ. ಸೊ ಆ ಪೊಲಿಟಿಕಲ್ ಡಿಸಿಷನ್, ಅದು ಪಾರ್ಟಿ ಡಿಸಿಷನ್, ಅದನ್ನು ಆ ಸಂದರ್ಭದಲ್ಲಿ ಮಾಡ್ತಾರೆ. ಬದಲಾವಣೆ ಆದರೂ ಕೂಡ ತಪ್ಪೇನಲ್ಲ, ಇವ್ರು ಮುಂದುವರೆದ್ರೂ ಕೂಡ ತಪ್ಪೇನಿಲ್ಲ. ನನಗೇನು ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ಸರ್, ಹಿಂದೆ BJP ಸರ್ಕಾರ ವಿರುದ್ಧ ತಾವೇ 40% ಆರೋಪ ಮಾಡಿದ್ರು ಕಾಂಗ್ರೆಸ್. ಇದೀಗ ಅದಕ್ಕೆ ಸಾಕ್ಷಿನ ಕೇಳ್ತೀವಿ. ಅದಕ್ಕೆ ಕುಮಾರಸ್ವಾಮಿ ಅವರು ನಮ್ಮ ಈ ಆರೋಪ ಮಾಡಿದಾಗ ಅವರು ಗುತ್ತಿಗೆದಾರರನ್ನೇ ಮುಂದಿಟ್ಕೊಂಡು ಅದೇ ಸಾಕ್ಷಿ ಅಂತ ತೋರಿಸಿದ್ರು. ಈಗಲೂ ಅದೇ ಗುತ್ತಿಗೆದಾರ ಹೇಳ್ತಿದ್ದಾರೆ, ಅವ್ರ ಆರೋಪನೇ ಸಾಕ್ಷಿ ಅಂತ ಹೇಳ್ತಾರೆ 60%. ಈಗ ಆರೋಪ ಮಾಡೋದು ಹಿಂದೆ ನಾವು ಮಾಡಿದಾಗ ಅದಕ್ಕೆ ಆವತ್ತಿನ ಗುತ್ತಿಗೆದಾರ ಸಂಘದವರು ಮುಂದೆ ಬಂದಿದ್ದರು, ಮತ್ತು ಅನೇಕ ಬೇರೆ ಬೇರೆ ಕಾಂಟ್ರಾಕ್ಟರ್ಸ್ ಎಲ್ಲರೂ ಕೂಡ ಆ ಸಂದರ್ಭದಲ್ಲಿ ಏನು ನಡೀತಾ ಇತ್ತು ಅದ್ರ ಬಗ್ಗೆ ಮಾತಾಡ್ತಾಯಿದ್ರು. ಇವತ್ತು ಇಲ್ಲಿರೋ ಗುತ್ತಿಗೆದಾರರು ಸಂಘದಲ್ಲಿ ಈಗ ಅವ್ರ ಬೇಡಿಕೆಗಳನ್ನೆಲ್ಲ ಇಡೋದಕ್ಕೆ
ಮುಖ್ಯಮಂತ್ರಿ ಹತ್ರ ಹೋಗಿ ಭೇಟಿ ಮಾಡಿದ್ದಾರೆ, ಅವರು ಕೂಡ ಹೇಳ್ತಾರೆ, ಸರಿಪಡಿಸುವಂಥ ಕ್ರಮ ಮಾಡ್ತಾಯಿದ್ದಾರೆ. ಭ್ರಷ್ಟಾಚಾರ ಸುಮ್ಮನೆ 60% ಇದೆ 40% ಇದೆ ಅಂತ ಆರೋಪ ಮಾಡೋದು, ಈಗ ಚುನಾವಣೆ ಏನಿಲ್ಲ, ಈಗ ಅವರು ಡಾಕ್ಯುಮೆಂಟ್ಸ್ ಇಟ್ಕೊಂಡು ಮಾತಾಡಲಿ, ಪ್ರೂವ್ ಮಾಡಲಿ. ಅವರು ಸುಮ್ಮನೆ ಹೇಳ್ಬಿಟ್ರೆ ಯಾವ ಕಾಂಟ್ರ್ಯಾಕ್ಟು, ಯಾವ ಒಂದು ಗುತ್ತಿಗೆಯಲ್ಲಿ ಎಲ್ಲಾಗಿದೆ ಸ್ಪಷ್ಟವಾಗಿ ಹೇಳಬೇಕು. ಇದು ನಾನು ಹೇಳ್ಬೋದು. ಇವತ್ತು ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿದ್ದಾರೆ, ಅಲ್ಲೂ ಅವರು 60% ಭ್ರಷ್ಟಾಚಾರ ಮಾಡ್ತಾಯಿದ್ದಾರೆ ಅಂತ ನಾನು ಹೇಳ್ಬೋದಲ್ಲ. ಈಗ ಅವ್ರ ಮೇಲೆ ನಾನು ಹೇಳೋಕ್ಕಾಗಲ್ವಾ? ಹೇಳ್ಬೋದು. ಆದರೆ ಅದು ಹೇಳಬೇಕಾದ್ರೆ ನಮ್ಮ ಹತ್ರನೂ ಕೂಡ ಒಂದು ಮಾಹಿತಿ ಇಟ್ಕೋಬೇಕಲ್ಲ. ಸರ್, ಈ ರೀತಿ ಒಂದು ಹೇಳಿಕೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತಲ್ಲ, ದೂರ ಏನೋ ಕೊಡ್ತೀರಾ? ಯಾರಿಗೆ? ಅಲ್ಲ, ಈಗ ವಿಪಕ್ಷಗಳು ಇದನ್ನು ಅರ್ಥವಾಗಿ ಮಾಡಿಕೊಂಡು ಹೇಳಿಕೆಗಳನ್ನ ಕೊಡ್ತಾ ನೋಡಿ, ನಾವು ಈಗ ಜನರು ಭಾಳ ಬುದ್ಧಿವಂತರಿದ್ದಾರೆ, ಜನರಿಗೆಲ್ಲ ಗೊತ್ತಿರ್ತದೆ ಏನಾಗ್ತಾ ಇದೆ, ಹೇಗಿದೆ ಅಂತ. ಅದರಿಂದ ಸುಮ್ಮನೆ ಇವ್ರು ಹೇಳಿದ ತಕ್ಷಣ ನಾವ್ಯಾಕೆ ಅದಕ್ಕೆ ರಿಯಾಕ್ಟ್ ಮಾಡ್ಕೋಬೇಕು? ನಾವ್ಯಾಕೆ ಅದ್ರ ಬಗ್ಗೆ ಸುಮ್ಮನೆ ಅವ್ರ ಮೇಲೆ ನಾವು ಕೇಸ್ ಬುಕ್ ಮಾಡೋದು ಅಥವಾ ಅವ್ರ ಮೇಲೆ ಕಂಪ್ಲೇಂಟ್ ಕೊಡೋದು, ಡಿಫೆಮೇಷನ್ ಹಾಕೋದು, ಅವ್ರಿಗೆ ಅದೇ ಬೇಕು. ಸೊ ಈ ವಿಚಾರದಲ್ಲಿ ಖಂಡಿತವಾಗಿಯೂ ಯಾರಾದರೂ ನಾನೇ ನೋಡಿ, ಭ್ರಷ್ಟಾಚಾರ ಅಂತ ಇರುವಂಥದ್ದು ಈ ದೇಶದಲ್ಲಿ ಒಂದು ಸಮಸ್ಯೆ, ಆಯಿತಾ? ಸಮಸ್ಯೆ ಇದೆ, ಎಲ್ಲಿ ಆಗ್ತದೆ ಅದ್ರ ಮೇಲೆ ಕ್ರಮ ಆಗಬೇಕು. ಸುಮ್ಮನೆ ನಾವು ಎಲ್ಲರೂ ಕೂಡ ಒಂದೇ ಒಂದು ಇದರಲ್ಲಿ ನಾವು ಹೇಳೋಕೆ ಹೋಗ್ಬಿಟ್ರೆ ಸರಿಯಲ್ಲ. ಅದು ಎಲ್ಲಾದರೂ ಭ್ರಷ್ಟಾಚಾರ ಆಗಿದ್ದರೆ ಕ್ರಮ ಆಗಬೇಕು. ಈಗ ಇದರಲ್ಲಿ ಆಯಿತು, ಅದು ನಮ್ಮ ಎಸ್ ಟಿ ನಿಗಮದಲ್ಲಿ ಆಗಿದೆ, ನಾವು ಕ್ರಮ ತೊಗೊಂಡಿದ್ದೀವಿ, ಆ ದುಡ್ಡು ವಾಪಸ್ ತೊಗೊಳಕ್ಕೂ ಕ್ರಮ ಮಾಡಿದ್ದೀವಿ, ಮತ್ತು ಏನು ಅದ್ರ ಮೇಲೆ ಆ್ಯಕ್ಷನ್ ಅದನ್ನು ಮಾಡ್ತಾಯಿದ್ದೀವಿ. ಈಗ ಬೇರೆ ಯಾವುದೇ ಇರಲಿ ತನಿಖೆ ಮಾಡೋದಕ್ಕೆ ನಾವೇನು ಹಿಂದೆ ನೋಡೋದಿಲ್ಲ. ಏನಾದರೂ ಭ್ರಷ್ಟಾಚಾರ ಆಗಿದೆ ಅಂತ ಗೊತ್ತಾದರೆ ತನಿಖೆ ಮಾಡಿಸೋಣ, ಆ್ಯಕ್ಷನ್ ತೊಗೊಳ್ಳೋಣ. ಯಾವ ಸರ್ಕಾರ ಕೂಡ ಈ ದೇಶದಲ್ಲಿ ನಾವು ಭ್ರಷ್ಟಾಚಾರ ಮಾಡ್ತಾರೆ ಅಂತ ಹೇಳೋಕ್ಕಾದರೆ, ಭ್ರಷ್ಟಾಚಾರ ರಹಿತವಾದಂಥ ಒಂದು ವ್ಯವಸ್ಥೆ ದೇಶದಲ್ಲಿದೆ ಅಂತ ಯಾರ್ದು ಹೇಳೋಕ್ಕಾಗ್ತದಾ? ಆಗೋದಿಲ್ಲ. ಆದರೆ ಅದಕ್ಕೆ ಭ್ರಷ್ಟಾಚಾರ ಆದಾಗ ಆ ವಿಚಾರದಲ್ಲಿ ಕ್ರಮ ತಗೊಳ್ತಕ್ಕಂಥದ್ದು ನಾವು ಮಾಡಬೇಕು. ಅದನ್ನು ಮುಚ್ಚು ಹಾಕುವಂಥದ್ದು, ಅದನ್ನು ರಕ್ಷಣೆ ಕೊಡುವಂಥದ್ದು ಅದಾಗಬಾರ್ದು. ಅದಕ್ಕೆ ನಮ್ಮ ಸರ್ಕಾರ ಇವತ್ತು ಮುಂದೆನೇ ಇದ್ದೀವಿ. ಯಾವುದೇ ಒಂದು ಪ್ರಕರಣ ಹೊರಗೆ ಬಂದಾಗ, ಬಯಲಿಗೆ ಬಂದಾಗ ನಾವು ಅದನ್ನು ಮುಚ್ಚಾಕುವಂಥ ಪ್ರಯತ್ನನೇ ಮಾಡಿಲ್ಲ. ಅದರ ಮೇಲೆ ಕ್ರಮ ತಗೊಳ್ತಕ್ಕಂಥ ನಾವು ಮಾಡಿದ್ದೀವಿ.